ಭಾರತದಲ್ಲಿ ಕೇರಳ ಒಂದು ವಿಶಿಷ್ಟವಾದಂಥ ರಾಜ್ಯ. ಈ ಸಲ ಕೇರಳ ಮಹತ್ತರವಾದಂಥ ಒಂದು ಮೈಲಿಗಲ್ಲನ್ನು ಸಾಧಿಸಿದೆ. ಕೇರಳ ಭಾರತದ ಮೊದಲ ಸಂಪೂರ್ಣ ಡಿಜಿಟಲ್ ಸಾಕ್ಷರ ರಾಜ್ಯ ಅಂತ ತನ್ನಂತಾನು ಘೋಷಿಸಿಕೊಂಡಿದೆ. ಇದು ಕೇವಲ ಸರ್ಕಾರಿ ಯೋಜನೆಯ ಸಾಧನೆಯಲ್ಲ, ಸಾಮಾಜಿಕ ಪರಿವರ್ತನೆಯ ಸಂಕೇತವಾಗಿದೆ. ಈ ಬಗ್ಗೆ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಮಾತಾಡ್ತೀನಿ. ನಾನು ಸುರಭಿ ರೇಣುಕಾಂಬಿಕೆ. ನೀವಿನ್ನ ಪೀಪಲ್ ಟಿವಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಮಾಡಿ. ಹಾಗೆ ಫೇಸ್ಬುಕ್, ಇನ್ಸ್ಟಾ ಮತ್ತು ಟ್ವಿಟರ್ ಫಾಲೋ ಮಾಡೋದನ್ನು ಮರಿಬೇಡಿ. ಕೇರಳ ಈಗ ದೇಶದ ಮೊದಲ ಸಂಪೂರ್ಣ ಡಿಜಿಟಲ್ ಸಾಕ್ಷರ ರಾಜ್ಯ ಅಂತ ಘೋಷಿಸಿಕೊಂಡಿದೆ. ಕೇರಳ ಸರ್ಕಾರ 21.87 ಲಕ್ಷ ಜನರಿಗೆ ಡಿಜಿಟಲ್ ತರಬೇತಿಯನ್ನು ನೀಡಿದೆ. ಇದಕ್ಕೋಸ್ಕರ 2.5 ಲಕ್ಷ ಸ್ವಯಂ ಸೇವಕರು ಈ ಹಿಂದೆ ಕೆಲಸ ಮಾಡಿದ್ದಾರೆ. 83 ಲಕ್ಷ ಮನೆಗಳಿಗೆ ಈ ಯೋಜನೆ ತಲುಪಿದೆ. ಅದರಲ್ಲೂ ವಿಶೇಷವಾಗಿ ವಯಸ್ಸಾದವರು, ಮಹಿಳೆಯರು ಮತ್ತು ಗ್ರಾಮೀಣ ಪ್ರದೇಶದ ಜನರು ಡಿಜಿಟಲ್ ಶಿಕ್ಷಣವನ್ನು ಪಡೆದುಕೊಂಡಿದ್ದಾರೆ. ಹಾಗಾದರೆ ಡಿಜಿಟಲ್ ಸಾಕ್ಷರತೆ ಅಂತಂದ್ರೇನು? ಡಿಜಿಟಲ್ ಸಾಕ್ಷರತೆ ಅಂದರೆ ಕೇವಲ ಈ ಮೊಬೈಲ್ ಫೋನ್ ಬಳಸೋದಲ್ಲ. ಇದು ಬೇರೆ ಬೇರೆ ಡಿಜಿಟಲ್ ಸಾಧನಗಳನ್ನ ಬಳಸೋದಕ್ಕೆ, ಅವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಪ್ರತಿನಿತ್ಯದ ಕೆಲಸಗಳಲ್ಲಿ ಅವುಗಳನ್ನ ಹೇಗೆ ಉಪಯೋಗಿಸೋದು ಅನ್ನೋದನ್ನು ಕೂಡ ತಿಳಿದುಕೊಳ್ಳುವಂಥದ್ದೇ ಡಿಜಿಟಲ್ ಶಿಕ್ಷಣ. ಉದಾಹರಣೆಗೆ, ವಿದ್ಯುತ್ ಬಿಲ್ ಪೇ ಮಾಡಬೇಕು ಅಂತಂದರೆ ಆನ್ಲೈನ್ ಪಾವತಿ ಮಾಡೋದು, ಡಾಕ್ಟರ್ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡೋದು, ಗೂಗಲ್ ಪೇ, ಫೋನ್ಪೇ ಬಳಸಿ UPI ಮೂಲಕ ವ್ಯವಹಾರ ಮಾಡೋದು. ಅದಲ್ಲದೆ ಬೇರೆ ಬೇರೆ ವಿಷಯಗಳನ್ನು ಕಲಿಬೇಕು ಅಂತಂದರೆ ಲರ್ನಿಂಗ್ ಆ್ಯಪಲ್ಲಿ ಹೋಗ್ಬಿಟ್ಟು ಕ್ಲಾಸ್ಗಳನ್ನು ಅಟೆಂಡ್ ಮಾಡೋದು ಕೂಡ ಡಿಜಿಟಲ್ ಶಿಕ್ಷಣದ ಕೆಳಗಡೆ ಬರುತ್ತೆ. ಇದೆಲ್ಲ ಕಲಿತ್ರೆ ಡಿಜಿಟಲ್ ಜಗತ್ತಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಆತ್ಮವಿಶ್ವಾಸ ಬರುತ್ತೆ. ಸ್ವತಂತ್ರವಾಗಿ ಅನೇಕ ಕೆಲಸಗಳನ್ನು ನಮಗೆ ನಾವೇ ಮಾಡ್ಕೋಬಹುದು. ಯಾರಪ್ಪ ಈ ಕಾಲದಲ್ಲಿ ಇದೆಲ್ಲ ಗೊತ್ತಿಲ್ಲದೆ ಇರೋರು? ಹೀಗೆ ಪ್ರಶ್ನೆ ಹಾಕ್ಕೊಂಡ್ರೆ ನಮ್ಮ ಮನೆಗಳಲ್ಲೇ ವಯಸ್ಸಾದವರು, ನಮ್ಮ ತಾಯಿಯಂದರು, ತಂದೆಯರು ಇವನ್ನೆಲ್ಲ ಬಳಸೋದೇ ಇಲ್ಲ. ಆದರೆ ಕೇರಳ ಈ ಕೆಲಸ ಮಾಡಿ ತೋರಿಸಿದೆ. ಇದು ಮೂಲಭೂತ ಸಾಕ್ಷರತೆ, ಓದು ಬರಹ ಕಲಿಸೋದಲ್ಲ. ಅದನ್ನು ಕೂಡ ಕೇರಳ ಉಳಿದೆಲ್ಲ ರಾಜ್ಯಗಳಿಗಿಂತ ಮೊದಲೇ ಸಾಧನೆ ಮಾಡಿದೆ ಅಂತ ಹೇಳ್ಬೋದು. ಈಗ ಮೊಬೈಲ್ ಮೂಲಕ ಆನ್ಲೈನ್ನಲ್ಲಿ ಬೇರೆ ಬೇರೆ ಸೇವೆಗಳನ್ನು ಪಡೆಯೋದಕ್ಕೆ, ಕೆಲಸ ಮಾಡೋದಕ್ಕೆ, ಅವಕಾಶಗಳನ್ನ ಹುಡುಕೋದಕ್ಕೆ ವಯಸ್ಸಾದವ್ರಿಗೂ ಕೂಡ ಅವಕಾಶವನ್ನು ಮತ್ತು ಹಕ್ಕನ್ನು ನೀಡಿದೆ. ಈ ಇಡೀ ಸಾಧನೆಯ ಹಿಂದೆ ಇರೋದು 2.5 ಲಕ್ಷ ವಾಲಂಟಿಯರ್ಸ್ಗಳು. ಅವರುಗಳದ್ದು ಒಂದು ದೊಡ್ಡ ನೆಟ್ವರ್ಕೇ ಇದೆ. ಇದರಲ್ಲಿ ಕಾಲೇಜುಗಳ NSS, NCC ಸ್ಟೂಡೆಂಟ್ಸು ಮತ್ತು ಕುಟುಂಬಶ್ರೀ ಮಹಿಳಾ ಸ್ವಸಹಾಯಕ ಸಂಘದ ಸದಸ್ಯರು, ಮನ್ರೇಗಾದ ಮೇಲ್ವಿಚಾರಕರು ಮತ್ತು ಸ್ಥಳೀಯ ಯುವಕರು ಕೆಲಸ ಮಾಡಿದ್ದಾರೆ. ಇವರು ಮೊಬೈಲ್ ಬಳಸೋದಕ್ಕೆ ಬಾರದವರನ್ನು ಪತ್ತೆ ಮಾಡಿ ಅವರಿಗೆ ತರಬೇತಿಯನ್ನು ಕೊಡ್ತಾರೆ. ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಅಂತಂದರೆ ಈ ಸ್ವಯಂ ಸೇವಕರು ಒಂದೇ ಒಂದು ಕೆಲಸವನ್ನು ಗಂಟೆಗಟ್ಟಲೆ ಕುಳಿತುಕೊಂಡು ಮತ್ತೆ ಮತ್ತೆ ಮಾಡಿ ತೋರಿಸಿದ್ದಾರೆ. ಅಲ್ಲಿನ ಜನರಲ್ಲಿ ಈ ಕೆಲಸ ಮಾಡೋದಕ್ಕೆ ಧೈರ್ಯ ತುಂಬಿ ಅವ್ರ ಕೈಯಲ್ಲೇ ಮಾಡಿಸಿದ್ದಾರೆ. ಕೊಟ್ಟಾಯಂನ 56 ವರ್ಷದ ಮಾರಿಯಾ ಕುಟ್ಟಿ ಜೋಸೆಫ್ ಅನ್ನೋರು ಈ ಮಸಾಲೆಗಳನ್ನು ಮಾರಾಟ ಮಾಡುವಂಥ ಒಬ್ಬ ಡೀಲರ್. ಹಿಂದೆ ಇವರು ತಮ್ಮ ಪ್ರಾಡಕ್ಟ್ಗಳನ್ನು ದಲ್ಲಾಳಿಗಳ ಮೂಲಕ ಮಾರಾಟ ಮಾಡ್ತಿದ್ರು. ಆದರೆ ಈಗ ಅವರು ವಾಟ್ಸಪ್ ಬಳಸೋದನ್ನು ಕಲ್ತ್ಕೊಂಡಿದ್ದಾರೆ. ತಮ್ಮ ಪ್ರಾಡಕ್ಟ್ಗಳ ಫೋಟೋ ತೆಗೆದು ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿ ತಮ್ಮ ಕಸ್ಟಮರ್ಗಳನ್ನು ಪಡೀತಿದ್ದಾರೆ. ಅವರಿಗೆ ಕಸ್ಟಮರ್ಗಳು ಫೋನ್ ಮಾಡಿ ಯಾವ ಮಸಾಲೆ ಪದಾರ್ಥ ಬೇಕು ಅನ್ನೋದನ್ನು ಖುದ್ದು ಕೇಳ್ತಾರೆ. ಬಹುಪಾಲು ವ್ಯಾಪಾರ ಮೊಬೈಲ್ನಲ್ಲಿ ನಡೀತಾ ಇದೆ. ಕೇರಳದ ಪುಲ್ಲಂಪರಾವನ್ನು ಭಾರತದ ಮೊದಲ ಸಂಪೂರ್ಣ ಡಿಜಿಟಲ್ ಸಾಕ್ಷರ ಪಂಚಾಯತ್ ಅಂತ ಕರೀತಾರೆ. ಇಲ್ಲಿ 82 ವರ್ಷದ ಲಕ್ಷ್ಮಿಯಮ್ಮ ಆನ್ಲೈನ್ ಕರೆಂಟ್ ಬಿಲ್ ಕಟ್ತಾರೆ. ಈಗ ಅವರು ತಮ್ಮ ಮಗನ ಹತ್ರ ಹೋಗಿ ಒಮ್ಮೆ ಈ ಕರೆಂಟ್ ಬಿಲ್ ಕಟ್ಟು ಅಂತ ಕೇಳೋ ಪ್ರಶ್ನೆ ಇಲ್ಲ. ಆ್ಯಪ್ ಓಪನ್ ಮಾಡಿ ತಾವೇ ಅದನ್ನು ಪಾವತಿ ಮಾಡ್ತಾರೆ. ಕಡಲಿಗೆ ಮೀನು ಹಿಡಿಯೋದಕ್ಕೆ ಹೋಗೋರು ಕೂಡ ಮೊಬೈಲಲ್ಲಿ ಇವತ್ತಿನ ಹವಾಮಾನ ಹೇಗಿದೆ ಅಂತ ತಾವೇ ಚೆಕ್ ಮಾಡ್ಕೊಳ್ತಾರೆ. ರೈತರು ತಾವು ಬೆಳೆದ ಬೆಳೆಗೆ ಇವತ್ತು ಮಾರ್ಕೆಟ್ ರೇಟ್ ಎಷ್ಟಿದೆ ಅಂತ ನೋಡ್ಕೊಳ್ತಾರೆ. ಸಣ್ಣ ಸಣ್ಣ ಗೂಡಂಗಡಿಗಳಲ್ಲೂ ಕೂಡ, ಚಹಾ ಅಂಗಡಿಗಳಲ್ಲೂ ಕೂಡ ಈಗ ಡಿಜಿಟಲ್ ವಾಲೆಟ್ ಬಂದಿದೆ. ಡಿಜಿಟಲ್ ಸಾಕ್ಷರತೆ ಅಂದರೆ ಕೇವಲ ಹಣ ಪಾವತಿ ಮಾಡೋದು, ಕರೆಂಟ್ ಬಿಲ್ ಕಟ್ಟೋದು ಅಷ್ಟು ಮಾತ್ರ ಅಲ್ಲ. ಕೇರಳದಲ್ಲಿ 80,000 ಶಿಕ್ಷಕರಿಗೆ ಕೃತಕ ಬುದ್ಧಿಮತ್ತೆ AI ತರಬೇತಿಯನ್ನು ನೀಡಲಾಗುತ್ತೆ. 2 ಲಕ್ಷ ಶಿಕ್ಷಕರಿಗೆ AI ತರಬೇತಿ ಕೊಡುವಂತಹ ಗುರಿ ಸರ್ಕಾರದ ಕೈಯಲ್ಲಿದೆ. 10ನೇ ತರಗತಿಯ ಪಠ್ಯಪುಸ್ತಕದಲ್ಲಿ AI ಮತ್ತು ರೊಬೋಟಿಕ್ಸ್ ಪರಿಚಯಿಸುವಂತಹ ಯೋಜನೆಗಳು ಕೂಡ ಇವೆ. ಫೋರ್ಟ್ ಕೊಚ್ಚಿಯ ಹತ್ರ ವೈಪಿನ್ ಎಂಬ ಊರಿದೆ. ಅಲ್ಲಿ ಶಾಲೆಗಳಲ್ಲಿ ಡಿಜಿಟಲ್ ಲೈಬ್ರರಿಗಳನ್ನ ಕೂಡ ಮಾಡಲಾಗಿದೆ.
ಇಲ್ಲಿಗೆ ಮಕ್ಕಳು ಮಾತ್ರವಲ್ಲ, ಅವರ ಅಪ್ಪ ಅಮ್ಮ, ಅಜ್ಜ ಅಜ್ಜಿ ಎಲ್ಲರೂ ಕೂಡ ಬಂದು ಓದಬಹುದು. ಈ ಯೋಜನೆಯಲ್ಲೂ ಕೂಡ ಕೆಲವು ಸಮಸ್ಯೆಗಳಿವೆ, ಸವಾಲುಗಳು ಇಲ್ಲದೆ ಏನಿಲ್ಲ. ತಜ್ಞರ ಪ್ರಕಾರ ಕಡಿಮೆ ಆದಾಯ ಇರುವಂತಹ ಕುಟುಂಬಗಳಿಗೆ ಮತ್ತು ನೆಟ್ವರ್ಕ್ ವೀಕ್ ಇರುವಂತಹ ಪ್ರದೇಶಗಳಲ್ಲಿ ಇದು ಸ್ವಲ್ಪ ಕಷ್ಟ ಆಗ್ಬೋದು. ಈ ಪಿಂಚಣಿ, ರೇಷನ್ ಕಾರ್ಡ್ಗಳಿಗೆಲ್ಲ ಆಧಾರ್ ಬೇಕು, ಬಯೋಮೆಟ್ರಿಕ್ ID, ಥಂಬ್ ಇಂಪ್ರೆಷನ್ ಬೇಕು, ಮತ್ತು ಆನ್ಲೈನ್ ನೋಂದಣಿ ಕೂಡ ಆಗಬೇಕು. ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೆಲಸ ಮಾಡದೇ ಇದ್ದರೆ, ಗ್ಲಿಚ್ ಬಂದರೆ ವಯಸ್ಸಾದವರು ಮತ್ತು ಗ್ರಾಮೀಣ ಜನರಿಗೆ ಇದು ಸಮಸ್ಯೆ ಆಗ್ಬೋದು. UPI ಆ್ಯಪ್ ಬಳಸಿ ಹಣದ ವ್ಯವಹಾರ ಮಾಡೋದನ್ನು ಕಲಿಸೋದು ಒಂದು ಆರಂಭ ಅಷ್ಟೇ. ನಿಜವಾದ ಶಿಕ್ಷಣ ತಾವು ಮಾಡುವಂತಹ ವೃತ್ತಿ, ಉದ್ಯೋಗ, ವ್ಯಾಪಾರಗಳಲ್ಲಿ ಬಳಸುವಂತಹ ಕೌಶಲ್ಯವನ್ನು ಕಲಿಸಬೇಕು. ಇದು ಒಂದು ದೀರ್ಘಾವಧಿಯ ಯೋಜನೆ ಅಂತ ಹೇಳ್ಬೋದು. ಕೇರಳದ ಡಿಜಿಟಲ್ ಸಾಕ್ಷರತೆ ಯೋಜನೆ ಸಾಮಾನ್ಯ ಜನರಿಗೆ ಒಂದು ದೊಡ್ಡ ವರವಾಗಿ ಕೆಲಸ ಮಾಡ್ತಿದೆ. ಕಲಿತಾರೆ, ಬಳಸ್ತಾರೆ, ಫೇಲ್ ಆದರೆ ಮತ್ತೆ ಮತ್ತೆ ಕಲಿಯೋ ಪ್ರಯತ್ನ ಪಡ್ತಾರೆ. ಆದರೆ ಕೇರಳದ ಜನರು ಪ್ರಯತ್ನವನ್ನು ಬಿಟ್ಟಿಲ್ಲ. ಹೆಂಗಸರು ವಾಟ್ಸಪ್ನಲ್ಲಿಯೇ ಅಂಗಡಿಗಳನ್ನು ತೆರೆದುಕೊಂಡಿದ್ದಾರೆ. ಹವಾಮಾನ ಚೆಕ್ ಮಾಡಿ ಕಡಲಿಗೆ ಮೀನು ಹಿಡಿಯೋದಕ್ಕೆ ಹೋಗುವಂಥ ಮೀನುಗಾರರಿಗೆ ಇದೊಂದು ಜೀವ ರಕ್ಷಣೆಯಾಗಿ ಕೆಲಸ ಮಾಡ್ತಿದೆ. ಪ್ರಾಯದವರು ಅಂದರೆ ವಯಸ್ಸಾಗಿರೋರು ತಮ್ಮ ಅನೇಕ ಕೆಲಸಗಳನ್ನು ಬೇರೆಯವ್ರ ಸಹಾಯ ಇಲ್ಲದೆ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಈ ಡಿಜಿಟಲ್ ಸಾಕ್ಷರತೆ ಅನ್ನೋದು ಸದ್ಯ ನಾವು ಬಳಸುತ್ತಿರುವಂತಹ ತಂತ್ರಜ್ಞಾನದ ಒಂದು ಕಲಿಕೆಯ ಭಾಗ. ಕೆಲವು ವರ್ಷಗಳಾದ ಮೇಲೆ ಇದು ಹೋಗಿ ಬೇರೇನೋ ಹೊಸದು ಬರ್ಬೋದು. ಆಗ ಈ ವಯಸ್ಸಾದವರು ಅಪ್ಡೇಟ್ ಆಗದೇ ಇದ್ದರೆ ಹೊರಗಡೆ ಉಳಿಯುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ಎಲ್ಲ ಸವಾಲುಗಳ ಬಗ್ಗೆ ಕೇರಳ ಸರ್ಕಾರ ಚಿಂತನೆ ಮಾಡಿದೆ. ಏನೇ ಆದರೂ ಕೇರಳದ ಈ ಸಾಧನೆ ದೇಶಕ್ಕೆ ಒಂದು ದೊಡ್ಡ ಮಾದರಿ ಅಂತ ಹೇಳ್ಬೋದು. ಬಹುಶಃ ಇದನ್ನು ಉಳಿದ ರಾಜ್ಯಗಳು ಅಳವಡಿಸ್ಕೊಂಡ್ರೆ ಮಹಿಳೆಯರು, ವಯಸ್ಸಾಗಿರೋರು, ಗ್ರಾಮೀಣ ಪ್ರದೇಶದ ಜನರ ಬದುಕಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗಬಹುದೇನೋ ಎಂಬ ಆಶಯ. ನಮಸ್ಕಾರ.